ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಯೂಸ್ಫುಲ್ ಆ್ಯಪ್ಸ್ನ ರೆಕಮೆಂಡ್ ಮಾಡ್ತೀನಿ. ನೀವು ಎಲ್ಲರೂ ಇದನ್ನು ಒಂದ್ಸರಿ ಡೌನ್ಲೋಡ್ ಮಾಡಿ ಟ್ರೈ ಮಾಡಲೇಬೇಕು. ಸೊ ಮೊದಲಾಗಿ ಲೋಕಲ್ ಸೆಂಡ್ ಅಂತ ಆ್ಯಪ್ ಇದೆ. ಇದರಲ್ಲಿ ಏನಂದರೆ ನೀವು ಫೈಲ್ಸ್ನ ಈಸಿಲಿ ಸೆಂಡ್ ಆ್ಯಂಡ್ ರಿಸೀವ್ ಮಾಡ್ಬೋದು ಎನಿ ಡಿವೈಸಸ್ಗೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಐಫೋನ್ ಇದೆ ಅಂದ್ಕೊಳ್ಳಿ, ಆ ಐಫೋನಿಂದ ನೀವು ವಿಂಡೋಸ್ OSಗೆ ಟ್ರಾನ್ಸ್ಫರ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಫೋನ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಹಾಗೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂದರೆ ಆ ಆ್ಯಂಡ್ರಾಯ್ಡ್ ಫೋನಿಂದ ಮ್ಯಾಕ್ಬುಕ್ಕು ಕೂಡ ನೀವು ಫೈಲ್ಸ್ನ ರಿಸೀವ್ ಆ್ಯಂಡ್ ಸೆಂಡ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಇದೆ ಈ ಆ್ಯಪು. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರ್ ಎರಡು ಕಡೆ ಅವೈಲೇಬಲ್ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡಿ ಯುಟಿಲೈಸ್ ಮಾಡ್ಬೋದು. ಇನ್ನೊಂದು ಸ್ಮಾಲ್ ಕಂಡೀಷನ್ ಏನಿದೆ ಅಂದರೆ ಇದರಲ್ಲಿ ನೀವು ಫೈಲ್ಸ್ನ ಟ್ರಾನ್ಸ್ಫರ್ ಮಾಡುವಾಗ ಒಂದೇ ವೈಫೈಗೆ 2 ಡಿವೈಸಸ್ ಪೇರ್ ಆಗಿರಬೇಕು, ಅವಾಗ ಮಾತ್ರ ನಿಮಗೆ ಫೈಲ್ಸ್ ಟ್ರಾನ್ಸ್ಫರ್ ಈಸಿಲಿ ಮಾಡೋಕ್ಕಾಗೋದು. ಆ್ಯಂಡ್ ಹಾಗೆ ಸ್ಪೇಷಲ್ ಟಚ್ ಅಂತ ಆ್ಯಪ್ ಇದೆ. ಸೊ ಈ ಆ್ಯಪಿಂದ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಫೋನ್ ಸ್ಕ್ರೀನ್ನ ನೀವು ಟಚ್ ಮಾಡದೆ ಕಂಟ್ರೋಲ್ ಮಾಡ್ಬೋದು, ಗೊತ್ತಾ? ಲೈಕ್ ನೀವು ಹೇಗೆ ಸ್ಕ್ರೋಲ್ ಮಾಡುವಾಗ ಪಾಸ್ ಆ್ಯಂಡ್ ಪ್ಲೇ ಮಾಡುವಾಗ ಆಬ್ವಿಯಸ್ಲಿ ನಿಮ್ಮ ಫೋನ್ ಸ್ಕ್ರೀನ್ನ ಟಚ್ ಮಾಡಿ ಇದೆಲ್ಲ ಮಾಡ್ತೀರಾ. ಬಟ್ ಈ ಆ್ಯಪಿಂದ ನೀವು ಇದೆಲ್ಲ ವಿತೌಟ್ ಟಚಿಂಗ್ ಯುವರ್ ಫೋನ್ ಸ್ಕ್ರೀನ್ ಇದೆಲ್ಲ ನೀವು ಈಸಿಲಿ ಮಾಡ್ಬೋದು, ಗೊತ್ತಾ? ಜಸ್ಟ್ ಸಿಂಪ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಹ್ಯಾಂಡ್ ಗೆಸ್ಚರ್ಸ್ನ ಸೆಟಪ್ ಮಾಡಿಕೊಂಡು ನೀವು ಸ್ಕ್ರೋಲ್ ಮಾಡ್ಬೋದು, ಪಾಸ್ ಆ್ಯಂಡ್ ಪ್ಲೇ ಕೂಡ ಮಾಡ್ಕೋಬೋದು, ಆ್ಯಂಡ್ ಹಾಗೆ ವೀಡಿಯೋಸ್ನ ಲೈಕ್ ಕೂಡ ಮಾಡ್ಬೋದು. ಇದೆಲ್ಲ ನೀವು ನಿಮ್ಮ ಫೋನ್ ಸ್ಕ್ರೀನ್ನ ಟಚ್ ಮಾಡದೆ ಆರಾಮಾಗಿ ಮಾಡ್ಬೋದು. ಲೈಕ್ ಇದೆಲ್ಲ ಮಾಡ್ತಾ ಇದ್ರೆ ಒಂಥರ ಮ್ಯಾಜಿಕಲ್ ಥರ ಫೀಲ್ ಆಗುತ್ತೆ. ಸೊ ಇದೊಂದು ಒಂದ್ಸರಿ ಡೌನ್ಲೋಡ್ ಮಾಡಿ ಟ್ರೈ ಮಾಡ್ಬೋದು. ಸೊ ಆ್ಯಪ್ ನಂಬರ್ 3 ಬಂದು ಕ್ಲೆವರ್ ಟೈಪ್ ಅಂತ, ಆ್ಯಂಡ್ ಹಾಗೆ ಇನ್ನೊಂದು ಸೇಮ್ ಫೀಚರ್ಸ್ ಇರೋದು ರೀಟೈಪ್ ಅಂತ ಇದೆ. ಇದು ಯಾರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಲೈಕ್ ನೀವು ನಂತರ ಇಮೇಲ್ಸ್ ಮಾಡುವಾಗ, ವಾಟ್ಸಪ್ ಮೆಸೇಜಸ್ ಮಾಡುವಾಗ ತುಂಬಾ ಗ್ರಾಮಕಲ್ ಮಿಸ್ಟೇಕ್ಸ್ ಮಾಡ್ತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತೀರಾ ಅಂದರೆ ಈ ಆ್ಯಪ್ ಅದನ್ನು ಕರೆಕ್ಟ್ ಮಾಡುತ್ತೆ. ಲೈಕ್ ನಿಮ್ಮ ಕೀಬೋರ್ಡಲ್ಲಿ ಒಂದು ಇಂಗ್ಲೀಷ್ ಎಕ್ಸ್ಪರ್ಟ್ಸ್ನ ಕೂರಿಸ್ದಂಗೆ ಆಗುತ್ತೆ. ಆ್ಯಂಡ್ ಹಾಗೆ ಇದೇ ಅಲ್ಲ, ಈ ಆ್ಯಪ್ ನಿಮಗೆ ಬೇರೆ ಬೇರೆ ರೆಕಮೆಂಡೇಷನ್ಸ್ ಕೂಡ ಕೊಡುತ್ತೆ. ಲೈಕ್ ಒಂದು ಕ್ವಶನ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಕಮೆಂಡೇಷನ್ ಕೊಡುತ್ತೆ. ಲೈಕ್ ನೀವು ಫನ್ನಿಯಾಗಿ ಕಳಿಸ್ಬೇಕು ಅಂದರೆ ಆ ಥರ ರೆಕಮೆಂಡೇಷನ್ಸ್ ಕೊಡುತ್ತೆ, ಪ್ರೊಫೆಷ್ನಲ್ ಆಗಿ ಕಳಿಸ್ಬೇಕು ಅಂದರೆ ಅದು ರೆಕಮೆಂಡೇಷನ್ಸ್ ಕೊಡುತ್ತೆ. ಲೈಕ್ ಆ್ಯಂಡ್ ಹಾಗೆ ಸರ್ಕ್ಯಾಸ್ಟಿಕ್ ವೇಲಿ ಕಳಿಸ್ಬೇಕು ಅಂದರೆ ಅದು ಕೂಡ ರೆಕಮೆಂಡೇಷನ್ಸ್ ಕೊಡುತ್ತೆ. ಆ್ಯಂಡ್ ಹಾಗೆ ತುಂಬಾ ರೆಕಮೆಂಡೇಷನ್ ಇದೆ. ನೀವು ಒಂದ್ಸರಿ ಡೌನ್ಲೋಡ್ ಮಾಡಿ ಇದನ್ನು ಒಂದ್ಸರಿ ಟ್ರೈ ಮಾಡ್ಬೋದು. ಆ್ಯಂಡ್ ಹಾಗೆ ಡಿಜಿಟಲ್ ಬಿಸ್ನೆಸ್ ಕಾರ್ಡ್ ಅಂತ ಆ್ಯಪ್ ಇದೆ. ಈ ಆ್ಯಪ್ ಬಂದು ಸ್ಮಾಲ್ ಬಿಸ್ನೆಸ್ ಪರ್ಸನ್ಸ್ಗೆ, ಆಂಟ್ರಪ್ರನರ್ಸ್ಗೆ ಆ್ಯಂಡ್ ಹಾಗೆ ಫ್ರೀಲಾನ್ಸರ್ಸ್ ಇರ್ತಾರಲ್ಲ ಅವ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಏನಂದರೆ ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ಸ್ ಎಲ್ಲ ಜಸ್ಟ್ ಒಂದು QR ಅಲ್ಲಿ ಫೀಡ್ ಮಾಡ್ಕೋಬೋದು. ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಹಾಗೆ ಜಸ್ಟ್ QR ಅಲ್ಲಿ ಎಲ್ಲ ಸೆಟಪ್ ಮಾಡ್ಕೋಬೋದು. ಯಾರಾದರೂ ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ವರ್ಕ್ ಬಗ್ಗೆ ಕೇಳುವಾಗ ಆ ಬಿಸ್ನೆಸ್ ಕಾರ್ಡ್ ಕೊಡ್ತಿರಲ್ಲ, ಅದ್ರ ಬದಲು ಜಸ್ಟ್ ನೀವು ಈ QR ತೋರಿಸಿದ್ರೆ ಸಾಕು, ಸ್ಕ್ಯಾನ್ ಮಾಡಿದ ತಕ್ಷಣ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಏನೇನು ವರ್ಕ್ ಮಾಡಿದ್ದೀರಾ, ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ ಎಲ್ಲನೂ ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಈ QR ಅಲ್ಲಿ ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಎಲ್ಲ ಬಂದ್ಬಿಡುತ್ತೆ. ತುಂಬಾ ಯೂಸ್ಫುಲ್ ಇದೆ ಬಿಸ್ನೆಸ್ ಪರ್ಸನ್ಸ್ಗೆ. ಆ್ಯಂಡ್ ಇದೊಂದು ಹೊಸ ಡಿಜಿಟಲ್ ವೇ ನಿಮ್ಮ ವರ್ಕ್ನ ಶೋಕೇಸ್ ಮಾಡೋಕ್ಕೆ. ಆ್ಯಂಡ್ ಹಾಗೆ ಲಾಸ್ಟ್ ಆ್ಯಪ್ ಬಂದು ಆಲ್ರೆಡಿ ನಿಮ್ಮ ಫೋನಲ್ಲಿ ಇದೆ, ನೀವು ಡೈಲಿ ಯೂಸ್ ಮಾಡ್ತೀರಾ, ಅದಿಲ್ಲದೆ ನೀವು ಇರೋದೇ ಇಲ್ಲ. ಆ ಆ್ಯಪ್ ಬಂದು ವಾಟ್ಸ್ಆ್ಯಪ್ ಆ್ಯಪ್. ಅದರಲ್ಲಿ ಮೆಟಾ AI ಅಂತ ಬಾಟ್ ಇದೆ, ತುಂಬಾ ಯೂಸ್ಫುಲ್ ಇದೆ. ನೀವು ಆಲ್ರೆಡಿ ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಅದರದ್ದು ಪೊಟೆನ್ಷಿಯಲ್ ಎಷ್ಟಿದೆ ಅಂತ. ಜಸ್ಟ್ ನೀವು ಅದರಲ್ಲಿ ಏನಾದರೂ ಕ್ವಶನ್ ಟೈಪ್ ಮಾಡಿ ಪೋಸ್ಟ್ ಮಾಡಿದ್ರೆ ಸಾಕು, ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಆನ್ಸರ್ ಕೊಡುತ್ತೆ. ಸುಮಾರು ಜನ ಅನ್ಕೋಬೋದು ಇದರಲ್ಲಿ ಏನು ತೊಡ್ತು, ಅದು ಗೂಗಲಲ್ಲೂ ಕೂಡ ನಾವು ಮಾಡ್ಕೋಬೋದು ಅಂತ. ಬಟ್ ಗೂಗಲಲ್ಲಿ ಬಂದು ನಿಮಗೆ ಮಲ್ಟಿಪಲ್ ಆನ್ಸರ್ಸ್ ಇರುತ್ತೆ, ಅದಕ್ಕೆ ನೀವೇ ಕನ್ಫ್ಯೂಸ್ ಆಗಿಬಿಡ್ತೀರಾ ಯಾವ್ದು ನೋಡಿ ಪಿಕ್ ಮಾಡಬೇಕು ಅಂತ. ಇದರಲ್ಲಿ ಏನಂದರೆ ಜಸ್ಟ್ ನಿಮಗೆ ಸಿಂಪಲ್ ಆ್ಯಂಡ್ ಎಕ್ಸಾಕ್ಟ್ ಆನ್ಸರ್ ಕೊಡುತ್ತೆ ಈ AI ಬಾಟ್ ಬಂದು. ಆ್ಯಂಡ್ ಗೈಸ್ ಬರೀ ಇದೇ ಅಲ್ಲ, ಇದರಲ್ಲಿ ನೀವು ಟೆಕ್ಸ್ಟು ಇಮೇಜಸ್ ಕೂಡ ಜನ್ರೇಟ್ ಮಾಡ್ಕೋಬೋದು. ಜಸ್ಟ್ ನೀವು ಪ್ರಾಂಪ್ಟ್ ಮಾಡಬೇಕು, ಸಿಚುವೇಶನ್ನ ಹೇಳಬೇಕು, ಲೈಕ್ ನಿಮಗೆ ಇಮೇಜಲ್ಲಿ ಏನೇನು ಬೇಕು ಅಂತ ಟೈಪ್ ಮಾಡಿ ಅಲ್ಲಿ ಪೋಸ್ಟ್ ಮಾಡಿದ್ರೆ ಸಾಕು, ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಇಮೇಜ್ ಕೂಡ ಜನ್ರೇಟ್ ಮಾಡಿಕೊಡುತ್ತೆ. ಲೈಕ್ ನಿಮಗೆ ಆಲ್ಮೋಸ್ಟ್ ChatGPT ವಾಟ್ಸಪ್ಪಲ್ಲಿ ಇರ್ದಂಗೆ ತುಂಬಾ ಯೂಸ್ಫುಲ್ ಇದೆ. ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಇದರದ್ದು ಪೊಟೆನ್ಷಿಯಲ್ ಗೊತ್ತು ಎಷ್ಟಿದೆ ಅಂತ. ಸೊ ಇದೆಲ್ಲ ಆ್ಯಪ್ಸ್ ಬಂದು ನಿಮಗೆ ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರ್ ಎರಡು ಕಡೆ ಅವೈಲೇಬಲ್ ಇದೆ. ಆ್ಯಂಡ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಡೌನ್ಲೋಡ್ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿನ ಡೌನ್ಲೋಡ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ಸೊ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.